ಫ್ರೆಂಡ್ಸ್, ಇದು ನೋಡಿ ಅಂತೆ ಕಾಡು ಕೇಪಳು ಹೂ ಅಂತ ಹೇಳಿದರೆ ಇದುವೇ. ಇದು ಕಾಡು ಗುಡ್ಡಗಳಲ್ಲೆಲ್ಲ ಜಾಸ್ತಿಯಾಗಿ ಬೆಳೀತದೆ. ನಮ್ಮ ಕೇಪಳು ಹೂವಿನ ತಂಬುಳಿ ನೋಡಿ ಅಂತ ಯಾವ ರೀತಿ ಬಂದಿದೆ ಅಂತ ಹೇಳಿ, ತುಂಬಾ ಚೆನ್ನಾಗಿ ಕಲರ್ಫುಲ್ ಆಗಿ ಬಂದಿದೆ. ಫ್ರೆಂಡ್ಸ್ ನೋಡಿ ಕಾಡು ಕೇಪಳ, ಇದಕ್ಕೆ ಬೇರೆ ಬೇರೆ ಹೆಸರಿದೆ, ಕುಸುಮಾಲೆ, ಕಿಸ್ಕಾರ ಅಂತ ಎಲ್ಲ ಹೆಸರಿದೆ. ನಾನು ಈ ಕಾಡು ಕೇಪಳದಿಂದ ಇವತ್ತು ಒಳ್ಳೆ ತಂಬುಳಿ ಮಾಡಿ ತೋರಿಸ್ತೇನೆ. ತುಂಬಾ ಹೆಲ್ತಿಗೆ ಒಳ್ಳೆಯದು. ಯಾವ ರೀತಿ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ ಕಾಡು ಕೇಪಳವನ್ನು ಚೆನ್ನಾಗಿ ತೊಳೆದಾಯಿತು. ಈಗ ಅದನ್ನು ಬಿಡಿಸಿಕೊಳ್ಳುವ. ನಮಗೆ ಅದರ ತೊಟ್ಟೆಲ್ಲ ಬೇಡ, ಖಾಲಿ ಅದರ ಹೂ ಮಾತ್ರ ಸಾಕು. ನೋಡಿ ಈ ಥರ ಹೂ ಮಾತ್ರ ಸಾಕು, ಈ ತೊಟ್ಟೆಲ್ಲ ಬೇಡ. ಅದನ್ನು ಹೀಗೆ ಬಿಡಿಸಿಕೊಳ್ಳುವ. ಈ ಕೇಪಳ ಹೂವಂತೂ ದುರ್ಗಾದೇವಿಗೆ ತುಂಬಾ ಪ್ರಿಯವಾದ ಹೂ. ನಮ್ಮ ದುರ್ಗ ನಮಸ್ಕಾರಕ್ಕೆಲ್ಲ ಜಾಸ್ತಿ ಇದನ್ನು ಯೂಸ್ ಮಾಡ್ತೇವೆ. ಹಾಗೆಯೇ ಈ ಕಾಡು ಕೇಪಳ ಉಂಟಲ್ಲ, ತುಂಬ ಕಡೆಯಲ್ಲಿ ಸಿಗುವುದಿಲ್ಲ. ಇದು ನಾರ್ಮಲ್ ಆಗಿ ನಮ್ಮ ಮನೆಯಲ್ಲೆಲ್ಲ ಬೆಳಿತೇವೆ ನೋಡಿ ಕೇಪಳ, ಅದುಂಟಲ್ಲ ತಂಬುಳಿ ಮಾಡಲಿಕ್ಕೆ ಯೋಗ್ಯ ಆಗಿರೋದಿಲ್ಲ. ಇದು ಮಾತ್ರ ತುಂಬ ಒಳ್ಳೆಯದು. ನೋಡಿ ಕೇಪಳ ಹೂವನ್ನು ಫುಲ್ ಬಿಡಿಸಿ ಆಯಿತು. ಒಂದು ಮುಷ್ಟಿಯಾದರೂ ನಮಗೆ ತಂಬುಳಿಗೆ ಸಿಗಬೇಕು ಕೇಪಳ ಹೂವು. ನೋಡಿ ಈ ತಂಬುಳಿ ಮಾಡಲಿಕ್ಕೆ ಉಂಟಲ್ಲ, ಮೊದಲಿಗೆ ನಾವು ಕೇಪಳ ಹೂವನ್ನು ಚೆನ್ನಾಗಿ ಬಾಡಿಸಬೇಕು. ಅದು ಕೂಡ ತುಪ್ಪದಲ್ಲಿ ಬಾಡಿಸಬೇಕು. 1 ಚಮಚ ತುಪ್ಪ ಹಾಕುತ್ತೇನೆ. ತುಪ್ಪದಲ್ಲಿ ಹಾಕಿ ಹುರಿದ್ರೆ ಒಳ್ಳೆ ಪರಿಮಳ ಬರುವಂಥದ್ದು. 1 ಚಮಚದಷ್ಟು ಜೀರಿಗೆಯನ್ನು ಹಾಕೊಳ್ಳುವ. ಫಸ್ಟಿಗೆ ಜೀರಿಗೆಯನ್ನು ಉಂಟಲ್ಲ ಚೆನ್ನಾಗಿ ತುಪ್ಪದಲ್ಲಿ ಹುರಿಬೇಕು. ಇನ್ನು ಕೇಪಳವನ್ನು ಹಾಕೊಂಡು ಚೆನ್ನಾಗಿ ಹುರಿಯುವ. ಕೇಪಳ ಸ್ವಲ್ಪ ಬಾಡಬೇಕು. ಒಂದು 2 ರಿಂದ 3 ನಿಮಿಷ ಹುರಿದರೆ ಸಾಕು. ಈ ಬೇಸಿಗೆ ಕಾಲಕ್ಕಂತೂ ನಾವು ಹೊರಗೆ ಹೋಗಿ ಬಂದಾಗ ಉಂಟಲ್ಲ ತುಂಬ ಆಯಾಸ ಆಗ್ತದೆ. ಹಾಗೆ ಆಯಾಸ ಆದಾಗ ಸುಸ್ತೆಲ್ಲ ಆಗುವಾಗ ಉಂಟಲ್ಲ, ಈ ಥರ ಒಂದು ತಂಬುಳಿ ಮಾಡಿ ತಿಂದರೆ ಉಂಟಲ್ಲ ದೇಹಕ್ಕೆ ಹಿತ ಅನ್ನಿಸ್ತದೆ. ಮತ್ತು ಈ ಕೇಪಳದ ಹೂವಿನಿಂದ ಮಾಡಿದ ತಂಬುಳಿ ಈ ಆಯಾಸ ಆಗುವಾಗ ನಮಗೆ ಅದನ್ನು ಕಡಿಮೆ ಮಾಡಲಿಕ್ಕೆ, ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಒಳ್ಳೆಯದು. ಮತ್ತು ಈ ಹೆಣ್ಣು ಮಕ್ಕಳಿಗಂತೂ ಈ ಬಿಳಿ ಮುಟ್ಟೆಲ್ಲ ಆಗ್ತಾ ಇರ್ತದೆ. ಅಂತಹ ಬಿಳಿ ಮುಟ್ಟು ಆಗುವ ಸಮಸ್ಯೆ ಜಾಸ್ತಿ ಇದ್ದವರಿಗೆ ಈ ಥರ ಈ ಕೇಪಳದ ತಂಬುಳಿ ಮಾಡಿ ಸೇವಿಸೋದ್ರಿಂದ ಆ ಬಿಳಿ ಮುಟ್ಟು ಆಗುವ ಸಮಸ್ಯೆಯಿಂದ ಹೊರಗೆ ಬರ್ಬೋದು. ನೋಡಿ ಇಷ್ಟಾದರೆ ಸಾಕು. ಇನ್ನು ನಾವು ಇದನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳುವ. ಕೇಪಳವನ್ನು ಫಸ್ಟಿಗೆ ಮಿಕ್ಸಿಗೆ ಹಾಕೊಳ್ಳುವ. ಒಂದು 1/4 ಕಡಿ ತೆಂಗಿನಕಾಯಿಯನ್ನು ತುರಿದು ಹಾಕೊಳ್ಳುವ. ತುಂಬ ತೆಂಗಿನಕಾಯಿ ಹಾಕೋದು ಬೇಡ, ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕಿದರೆ ಸಾಕು. ನಾನಿಲ್ಲೊಂದು ನೆಲ್ಲಿಕಾಯಿ ಗಾತ್ರದಷ್ಟು ಬೆಲ್ಲವನ್ನು ಕೂಡ ಹಾಕ್ಕೊಳ್ತೇನೆ. ಬೆಲ್ಲವನ್ನು ಯಾಕೆ ಹಾಕೋದು ಅಂತ ಹೇಳಿದರೆ, ಈ ಕೇಪಳ ಉಂಟಲ್ಲ ಸ್ವಲ್ಪ ಕಹಿ ಇದ್ದಾಗಿರ್ತದೆ. ಹಾಗಾಗಿ ಬೆಲ್ಲ ಹಾಕೋದ್ರಿಂದ ಅಲ್ಲಿಗೆ ಬ್ಯಾಲೆನ್ಸ್ ಆಗ್ತದೆ. 4 ಗಾಂಧಾರಿ ಮೆಣಸನ್ನು ಹಾಕೋತೇನೆ, ತೊಟ್ಟು ಸಮೇತ ಹಾಕೊಂಡಿರುವಂಥದ್ದು. ಗಟ್ಟಿ ಮೊಸರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಬಿಕೊಳ್ತೇನೆ. ನಾನಿಲ್ಲಿ ನೀರಿನ ಬದಲಿಗೆ ಗಟ್ಟಿ ಮೊಸರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಬಿಕೊಳ್ತೇನೆ. ನೀರು ಕೂಡ ಹಾಕೋಬೋದು ಬೇಕಾದರೆ. ನೋಡಿ ಇಷ್ಟು ನುಣ್ಣಗೆ ರುಬ್ಬಿಕೊಳ್ಬೇಕು. ಇಷ್ಟು ಗಟ್ಟಿ ಇರಬಾರ್ದು, ಸ್ವಲ್ಪ ನೀರು ಮಾಡಬೇಕಾಗ್ತದೆ. ನಮ್ಮ ತಂಬುಳಿ ಯಾವತ್ತು ನೀರು ಇರ್ತದೆ. ಚಟ್ನಿ ಅಂತ ಹೇಳಿದರೆ ಮಾತ್ರ ಗಟ್ಟಿ ಗಟ್ಟಿ ಇರುವಂಥದ್ದು. ಒಂದು ಅರ್ಧ ಲೋಟೆ ನೀರು ಮಜ್ಜಿಗೆಯನ್ನು ಹಾಕೊಳ್ಳುವ. ಸ್ವಲ್ಪ ಸಪ್ಪೆ ಸಪ್ಪೆ ಮಜ್ಜಿಗೆ ಮೊಸರು ಇದ್ರೇ ಒಳ್ಳೆಯದಾಗ್ತದೆ. ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ಳುವ. ನಾವು ಜೀರಿಗೆಯಲ್ಲಿ ಹಾಕಿ ಮಾಡೋದ್ರಿಂದ ಈ ತಂಬುಳಿ ಅಂತ ಹೇಳಿದ್ರೆ ಉಂಟಲ್ಲ ತುಂಬ ತಂಪು ನಮ್ಮ ದೇಹಕ್ಕೆ. ಈ ಬೇಸಿಗೆ ಕಾಲಕ್ಕಂತೂ ಈ ಥರದ್ದು ರೆಸಿಪಿಯನ್ನೇ ಮಾಡಿ ನಾವು ಸೇವಿಸಬೇಕು. ಇನ್ನೂ ಉಂಟಲ್ಲ ನಮ್ಮ ತಂಬುಳಿಗೆ ಫೈನಲ್ ಆಗಿ ಒಂದು ಒಗ್ಗರಣೆ ಹಾಕುವ. ಅಲ್ಲಿಗೆ ನಮ್ಮ ತಂಬುಳಿ ಸೇವಿಸಲಿಕ್ಕೆ ರೆಡಿ ಆಗ್ತದೆ. 1 ಚಮಚ ತುಪ್ಪವನ್ನು ಹಾಕೊಳ್ತೇನೆ. ತುಪ್ಪ ಹಾಕಿ ಒಗ್ಗರಣೆ ಮಾಡೋದ್ರಿಂದ ಒಳ್ಳೆ ಪರಿಮಳ ಬರ್ತದೆ. ಹಾಗೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ, ಹಾಗೆ ಅರ್ಧ ಚಮಚದಷ್ಟು ಜೀರಿಗೆಯನ್ನು ಕೂಡ ಒಟ್ಟಿಗೆ ಹಾಕುತ್ತೇನೆ. ನಾನಿಲ್ಲಿ ಸಾಸಿವೆ ಮತ್ತು ಜೀರಿಗೆ ಹಾಕಿ ಒಗ್ಗರಣೆ ಮಾಡ್ಕೊತೇನೆ. ಸ್ವಲ್ಪ ಚೆನ್ನಾಗಿರ್ತದೆ ಟೇಸ್ಟ್. ಸಾಸಿವೆ ಸ್ವಲ್ಪ ಸಿಡಿತಿದ್ದಾಗಿ ನಾನಿಲ್ಲಿ ಒಂದು ಬ್ಯಾಡಿಗೆ ಮೆಣಸನ್ನು ಕಟ್ ಮಾಡಿ ಹಾಕ್ಕೊಂಡೆ. ಬ್ಯಾಡಿಗೆ ಮೆಣಸು ಕೂಡ ಸ್ವಲ್ಪ ಉಬ್ಬಿ ಬರಲಿ. ಇವಾಗ 1 ಎಸಳು ಕರಿಬೇವನ್ನು ಕೂಡ ಹಾಕ್ಕೊಂಡೆ. ಕರಿಬೇವು ಹಾಕೋದ್ರಿಂದ ನಮ್ಮ ತಂಬುಳಿ ಉಂಟಲ್ಲ ಒಳ್ಳೆ ಪರಿಮಳ ಬರ್ತದೆ. ನೋಡಿ ಹೇಗೆ ಬಂದಿದೆ ನೋಡಿ ನಮ್ಮ ತಂಬುಳಿ, ತುಂಬ ಸೂಪರಾಗಿ ಬಂದಿದೆ. ನೋಡಲಿಕ್ಕೆ ಕೂಡ ಚೆನ್ನಾಗಿ ಕಾಣ್ತದೆ, ಹಾಗೆಯೇ ಹೆಲ್ತಿ ಕೂಡ ತುಂಬಾ ಒಳ್ಳೆಯದು. ನಮ್ಮ ದೇಹದ ಸುಸ್ತು ಆಯಾಸ ಎಲ್ಲ ಹೋಗಲಾಡಿಸ್ಲಿಕ್ಕೆ ಇದೊಂದು ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು. ಒಳ್ಳೆ ರೆಸಿಪಿ ಕೂಡ, ಹಾಗೆಯೇ ಮನೆಮದ್ದು ಕೂಡ ಆಗ್ತದೆ ಇದು.
ಕಾಡು ಕೇಪಳ ಹೂ ಎಲ್ಲಾದರೂ ನಿಮಗೆ ಸಿಕ್ಕಿದೆ ಅಥವಾ ನೀವು ಎಲ್ಲಾದರೂ ನೋಡಿದ್ರುಂಟಲ್ಲ, ಅದನ್ನು ಮನೆಗೆ ತಂದು ಈ ಥರ ಒಂದು ರೆಸಿಪಿ ಮಾಡಿ ತುಂಬಾ ಚೆನ್ನಾಗಿರ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಕಾಡು ಕೇಪಳ ಹೂವಿನ ತಂಬುಳಿ ಯಾವ ರೀತಿ ಬಂದಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಬಂದಿದೆ, ಕಲರ್ಫುಲ್ ಆಗಿ ಕೂಡ ಇದೆ. ಹೆಲ್ದಿ ರೆಸಿಪಿ. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ತಪ್ಪದೇ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ನಾವು ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.